ನೀವು ಮಾಡಿದ್ರಿ ಮತ್ತೆ ಇವತ್ತು ಅನಿರ್ದಿಷ್ಟ ಹೋರಾಟಕ್ಕೆ ಕೈ ಹಾಕಿದ್ರ. ಸೊ ಬದಲಾವಣೆ ಆಗುತ್ತೆ ಅಂತೀರಾ? ಸರ್, KPSC ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆಗಳನ್ನು ಕೊಡ್ಲಿಕ್ಕೆ ಹೋಗಿದ್ವಿ. ಆಗ ಎಲ್ಲ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಬಂಧನವನ್ನು ಮಾಡೋದಕ್ಕೆ ಪೊಲೀಸರು ಯತ್ನಿಸಿದ್ರು. ನಂತರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ. ಆದರೆ ಸರ್ಕಾರ ಅದು ಯಾವುದೇ ಕಾರಣಕ್ಕೆ ಎಚ್ಚೆತ್ತುಕೊಂಡಿಲ್ಲ. 4 ದಿನಗಳ ಕಾಲ ಗಡುವನ್ನು ಸರ್ಕಾರಕ್ಕೆ ಕೊಟ್ಟಿತ್ತು ವಿದ್ಯಾರ್ಥಿ ಪರಿಷತ್ತು. ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಎಚ್ಚೆತ್ತುಕೊಳ್ಳಿಲ್ಲ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು 4 ದಿನಗಳ ನಂತರ 5ನೇ ತಾರೀಕು ಒಂದು ಅನಿರ್ದಿಷ್ಟ ಹೋರಾಟ ಕರೆಯನ್ನು ಕೊಡುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ಇವತ್ತು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಿದ್ದೀವಿ. ಈಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಈ ಅನಿರ್ದಿಷ್ಟ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ರಾಜ್ಯದ ಮೂಲೆ ಮೂಲೆಯಿಂದನೂ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಭಾಗವಹಿಸ್ತಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ ಅಂತಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತೀವಿ. ಎಲ್ಲ ಹೋರಾಟಗಳು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಯಾಕೆ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಸರ್, ಅವರಿಗೆ ಅವ್ರದ್ದು ಚೇರೆ ಚಿಂತೆ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಆದರೂ ಕೂಡ ಶಿಕ್ಷಣ ಸಚಿವರನ್ನ ನೇಮಕ ಮಾಡ್ಕೊಂಡಿಲ್ಲ. ವಿದ್ಯಾರ್ಥಿಗಳಿಗೆ ಹಲವು ರೀತಿ ಸಮಸ್ಯೆಗಳು ಅನುಭವಿಸ್ತಿದ್ದಾರೆ. ಶಿಕ್ಷಣ ಸಚಿವರೇ ಇಲ್ಲದೆ ಶಿಕ್ಷಣ ಸಂಕುಲ ಅನ್ಯಾಯಕ್ಕೊಳಗಾಗ್ತಿದೆ. ಈ ರೀತಿ ಯೋಚನೆ ಮಾಡಬೇಕು. ವಿದ್ಯಾರ್ಥಿಗಳು ಇಲ್ಲಿ ಬಡವರಾಗ್ತಿದ್ದಾರೆ ಹೊರತು ಯಾವುದೇ ರಾಜಕಾರಣಿಗಳು ಮಕ್ಕಳು ಬಡವರಾಗ್ತಿಲ್ಲ. ಹಾಗಾಗಿ ಅವ್ರ ಚೇರಿಗಾಗಿ ಅವ್ರು ಹೊಡೆದಾಡ್ತಿದ್ದಾರೆ. ಇದನ್ನು ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಈ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದಿರೋಂಥ ಸರ್ಕಾರ ಭ್ರಷ್ಟಾಚಾರವನ್ನು ಸರಿಪಡಿಸಬೇಕು. ಅಲ್ಲಿರೋ ಅಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಎಲ್ಲರನ್ನೂ ಸಹ ತೆಗೆದುಹಾಕಬೇಕು. ಹೊಸ ತಂಡವನ್ನು ರಚನೆ ಮಾಡಬೇಕು. ರಾಜಕೀಯೇತರ ಸದಸ್ಯರನ್ನು ಇದರಲ್ಲಿ ನೇಮಕ ಮಾಡಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಡಿಮ್ಯಾಂಡ್ ಇಟ್ಟಿದೆ. ಸರ್, ನಿಮ್ಮ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳ ಮತ್ತು ಯುವಕರ ಬೆಂಬಲ ಯಾವ ರೀತಿ ಇದೆ? ಸರ್, ವಿದ್ಯಾರ್ಥಿ ಪರಿಷತ್ನ ಯಾವಾಗಲೂ ಧ್ವನಿಯಾಗಿ ಕೆಲಸ ಅಂತ ಮಾಡುವಂಥ ಏಕೈಕ ಸಂಘಟನೆ. ವಿದ್ಯಾರ್ಥಿಗಳು ಯಾವಾಗಲೂ ಬೆಂಬಲವನ್ನು ನೀಡ್ತಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಒಂದು ನೇರ ನಡೆ ಏನಂದರೆ CBI ತನಿಖೆ ಕೊಡಲೇಬೇಕು. ಈಗಾಗಲೇ ಸರ್ಕಾರ CIDಗೆ ಕೊಟ್ಟಿದೆ. ಇದು ಸರ್ಕಾರದ ಅಧೀನದಲ್ಲಿ ಬರುತ್ತಿರುವಂಥ ಒಂದು ಅಂಗಸಂಸ್ಥೆ. ಹಾಗಾಗಿ ಇದನ್ನು CBIಗೆ ಕೊಡಲೇಬೇಕು ಅಂತಂದು ಸಾರ್ವಜನಿಕರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಎಲ್ಲರೂ ಸಹ ಆಗ್ರಹವನ್ನು ಮಾಡ್ತಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್, ಈಗ ಈ ಅನಿರ್ದಿಷ್ಟ ಹೋರಾಟ ಕೇವಲ ಬೆಂಗಳೂರಲ್ಲಿ ಅಷ್ಟೇ ನಡೀತಾ ಇದೆ ಅಥವಾ ರಾಜ್ಯವ್ಯಾಪ್ತಿ ಎಲ್ಲ ನಡೀತಾ ಇದೆ? ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾತ್ರ ಅನಿರ್ದಿಷ್ಟ ಹೋರಾಟ ನಡೀತಾ ಇದೆ. ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡ್ತೀವಿ. ಹಾಗಾಗಿ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಆಗುವಂಥ ಪರಿಣಾಮಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಂಗಳೂರು ಮಹಾನಗರದ ವತಿಯಿಂದ ಏನು ಕಳೆದ ಜುಲೈ 30ನೇ ತಾರೀಕಿನಂದು ಒಂದು KPSC ಕಚೇರಿಯನ್ನು ಮುತ್ತಿ ಹಾಕುವಂಥ ಕೆಲಸ ಮಾಡಿತ್ತು. ಅಂದರೆ ಒಂದು KPSCಯಲ್ಲಿ ಆಗ್ತಕ್ಕಂಥ ಒಂದು ಸಾಲು ಹಗರಣ. ಅದೇ ರೀತಿಯಾಗಿ ಏನು ಇವಾಗ ಪಶುವೈದ್ಯಾಧಿಕಾರಿಗಳ ಒಂದು ನೇಮಕಾತಿಯಲ್ಲಿ 80 ಲಕ್ಷದ ಒಂದು ಲಂಚ ಬೇಡಿಕೆಯನ್ನು ಇಟ್ಟಿತ್ತು. ಅಂದರೆ ಒಂದು KPSCಯ ಒಂದು ಸಿಸ್ಟಮ್ಮು. ಅದಕ್ಕಾಗಿ ಏನಂತ ಹೇಳಿದ್ರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತು ಧಾರವಾಡ ಹಾಗೂ ಹುಬ್ಬಳ್ಳಿಗಳಲ್ಲಿ ಮತ್ತು ನಮ್ಮ ಬೆಂಗಳೂರಿನ ವಿಜಯನಗರಗಳಲ್ಲಿ PGಗಳು ಮತ್ತು ಲೈಬ್ರರಿಗಳನ್ನು ಮಾಡಿಕೊಂಡು ಅವರ ಒಂದು ಕನಸುಗಳನ್ನ ಕಟ್ಕೊಂಡು ಅಂದರೆ ನನ್ನ SDA ಆಗಬೇಕು, FDA ಆಗಬೇಕು, KS ಅಧಿಕಾರಿ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು ಕಟ್ಕೊಂಡು ಪರೀಕ್ಷೆಗೆ ತಯಾರಾಗ್ತಾ ಇರ್ತಾರೆ. ಆ ಒಂದು ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸಿಗೆ ಇವತ್ತು ರಾಜ್ಯ ಸರ್ಕಾರ 80 ಲಕ್ಷ ರೇಟನ್ನು ಫಿಕ್ಸ್ ಮಾಡಿದೆ. ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಒಂದು ಸರ್ಕಾರಕ್ಕೆ ನಾವು ಒಂದು ಗಡುವನ್ನು ಸಹ ಕೊಟ್ಟಿದ್ವಿ. ಅಂದರೆ ಕಳೆದ ಒಂದು 31ನೇ ತಾರೀಕಿನ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಒಂದು ಗಡುವನ್ನು ಸಹ ಕೊಟ್ಟಿದ್ವಿ. ಅದಕ್ಕೆ ಯಾವುದೇ ಸರ್ಕಾರ ಅದಕ್ಕೊಂದು ಮನ್ನಿಸಿಲ್ಲ, ಅದಕ್ಕೆ ಯಾವುದೊಂದು ಸ್ಪಂದನೆ ನೀಡಿಲ್ಲ. ಅದಕ್ಕಾಗಿ ಇವತ್ತು ನಾವು ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತೊಂದು ಅನಿರ್ದಿಷ್ಟ ಧರಣಿಯನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಧರಣಿ ಮಾತ್ರ ಇವತ್ತಿಗೆ ಮಾತ್ರ ಸೀಮಿತ ಆಗಲ್ಲ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಹ ವಿದ್ಯಾರ್ಥಿ ಪರಿಷತ್ ನೀಡುತ್ತದೆ. ಏನಂತೇಳಿ ಈ ಒಂದು ತನಿಖೆಯನ್ನು CBIಗೆ ಕೊಡಬೇಕು. ಒಂದು ಪಾರದರ್ಶಕವಾಗಿ ಒಂದು ಇದಕ್ಕೊಂದು ನ್ಯಾಯದ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಒದಗಬೇಕು ಅಂತ ಸ್ವಲ್ಪ ಹೇಳ್ತೇವೆ. ಒಂದು ಮಾತುಗಳನ್ನ ಮುಗಿಸ್ತೇನೆ.